ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸಿಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂತಹ ಒಂದು ಘಟನೆ ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರಬಹುದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನ ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತ ಹೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂಥದ್ದು ಬಹಳ ದುರದೃಷ್ಟಕರ. ನಾನು ನಾಳೆ ದಿನ ಬೆಳಗ್ಗೆ 7-7:30 ಗಂಟೆಗೆ ಹೋಗ್ತೇನೆ. ಇವತ್ತು ಡೆಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೇನೆ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸಿಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂತಹ ಒಂದು ಘಟನೆ ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರಬಹುದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನ ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತ ಹೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂಥದ್ದು ಬಹಳ ದುರದೃಷ್ಟಕರ. ನಾನು ನಾಳೆ ದಿನ ಬೆಳಗ್ಗೆ 7-7:30 ಗಂಟೆಗೆ ಹೋಗ್ತೇನೆ. ಇವತ್ತು ಡೆಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೇನೆ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸಿಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂತಹ ಒಂದು ಘಟನೆ ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರಬಹುದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನ ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತ ಹೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂಥದ್ದು ಬಹಳ ದುರದೃಷ್ಟಕರ. ನಾನು ನಾಳೆ ದಿನ ಬೆಳಗ್ಗೆ 7-7:30 ಗಂಟೆಗೆ ಹೋಗ್ತೇನೆ. ಇವತ್ತು ಡೆಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೇನೆ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೇನೆ.